ಇದೆಲ್ಲ ನನ್ನಿಂದನ ಆಗಿತ್ತು. ಇಲ್ಲ, ನನ್ನಿಂದ ನಮ್ಮವ್ವ ಬೀದಿಗೆ ಬರಂಗೆ ಆಗಬಾರ್ದು. ಇದಕ್ಕೆ ನಾನೆಲ್ಲ ಓದಿದ್ದು, ಇದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಇಲ್ಲ, ನನಗೆ ಚಲೋ ಆಗೋದ್ರಿಂದ ನಮ್ಮವ್ವ ಕೆಟ್ಟದಾಕತಿ ಅಂದ್ರೆ ಬೇಡ. ಯವ್ವ ನಡಿಯವ್ವ, ಮನೆಗೆ ಹೋಗೋಣ, ನಡಿಬೇವ. ಹೋಗೋಣ. ಅಲ್ಲ, ಈಗ ಹೋದ್ರೆ ನಿಮ್ಮಪ್ಪ ಏನಂತಾನ ಅಂತ ಈಗ ಇಷ್ಟು ನಮ್ಮನೆ ಮಾತಾಡಿ ಕಳ್ಸ್ಯಾರ. ಈಗ ಹೋದ್ರೆ ಮತ್ತೊಂದಿಟ್ಟು ಸಡ್ಲು ಸಿಕ್ಕಂಗೆ ಆಕತಿ. ಯವ್ವ ಅದು ಏನರ ಯಾಕಾಗ್ಲಿ ಬೇವ, ನನ್ನಿಂದ ನೀನು ಇಲ್ಲಿ ಬಂದು ಇಲ್ಲಿ ಮನೆ ಬಿಟ್ಟು ಬಂದು ರೋಡ್ನ್ಯಾಗ ಕುಂದ್ರಂಥ ಪರಿಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಗಲ್ತು ಬೇವ. ಹೋಗ ನಡಿ ಬೇವ. ಹೋಗ ಹುಚ್ಚಿ, ನಿನ್ನಿಂದ ಬಂದಿಲ್ಲವ ನಾನು. ನಿನ್ನಿಂದ ಇಷ್ಟೆಲ್ಲ ಆಗೈತಿ ಅಂತ ಯಾರು ಹೇಳಿದ್ರು? ಹುಚ್ಚಿದ್ದಂಗದಿ ನೋಡು. ಇದು ನಿನ್ನಿಂದ ಆಗಿದ್ದಲ್ವಾ, ಗಂಡ್ಮಕ್ಳಿಗೆ ಹೆಣ್ಮಕ್ಳ ಮ್ಯಾಗಿರೋ ಕೀಳರಿಮೆಯಿಂದ ಆಗಿದ್ದಿದು. ಇವ್ರು ಏನೂ ಮಾಡಲ್ಲ, ಮನ್ಯಾಗ ಖಾಲಿ ಕುಂತಿರ್ತಾರ. ನಾವು ತಗೊಂಬಂದು ದುಡ್ದು ಹಾಕಿದ್ದನ್ನ ಬಿಟ್ಟು ಕುತ್ಕೊಂಡು ತಿಂತಾರ ಅನ್ನೋದೇನು ಅವ್ರ ತಲೆಯಾಗ ಐತಲ್ಲ, ಅದು ಅವ್ರು ನಮ್ಮನ್ನ ಮಾತಾಡಿಸ್ತತಿ. ನಾವು ಮಾತಾಡ್ಸ್ಕೊಂತೇವಿ. ಆ ಹೊಲಸು ಬುದ್ಧಿ ಏನೈತಲ್ಲ, ಆ ಹೊಲಸು ಬುದ್ಧಿಯಿಂದ ಆಗಿದ್ದಿಷ್ಟೆಲ್ಲ. ಒಂದು ಸಲ ವಿಚಾರ ಮಾಡಿದ್ರನ ಹೌದು, ಮನ್ಯಾಗ ಹೆಣ್ಮಕ್ಳು ಮಾಡ್ದೆ ನಾವು ಏಟ್ ರೊಕ್ಕ ತಂದು ಹಾಕಿದ್ರೇನು, ಏಟ್ ದುಡ್ದು ಹಾಕಿದ್ರೇನು, ಮನ್ಯಾಗ ಅದನ್ನ ಅಡುಗೆ ಮಾಡಿ ಬಿಸಿ ಬಿಸಿ ಅದು ಬಡ್ಸಾರಿಲ್ಲ ಅಂತಂದ್ರೆ ಏನಾಕೈತಿ ನಮ್ಮ ಪರಿಸ್ಥಿತಿ ಅನ್ನೋದೊಂದು ಸ್ವಲ್ಪರ. ನಾವು ಅಡುಗೆ ಮಾಡಿ ನೀಡಲಿಲ್ಲ ಅಂತಂದ್ರೆ ಇವ್ರು ತಂದು ಹಾಕಿದ್ದೆಲ್ಲ ರೇಷನಲ್ಲೇ ಬಿದ್ದಿರ್ತತಿ. ಎಲ್ಲ ಚಂದ ಮಾಡಿ ತೊಳೆದು ಬಳದು ಸಿಂಗಾರ ಮಾಡಿ ಇಡ್ತೇವಲ್ಲ, ಅದಕ್ಕೆ ಕ್ಯಾರ್ಲಿ ಹೊಡಿತಾರೆ ನಮ್ಮನ್ನ ಆಟ. ನೀ ಏನು ತಪ್ಪು ಮಾಡಿದ್ದಿ? ಓದಿದ್ರೆ ಏನು ತಪ್ಪು? ಹೆಣ್ಮಕ್ಳು ಓದಬಾರ್ದು ಅನ್ನೋದು ಏನು ಅವ್ರ ತಲೆಯಾಗ ಕುಂತತ್ತಲ್ಲ, ಆ ಹೊಲಸು ಬುದ್ಧಿಯಿಂದ ಇಷ್ಟೆಲ್ಲ ಆಗಿದ್ದ ಮಗಳ ನಿನ್ನಿಂದ ಅಲ್ವಾ? ಏನ್ರ ಯಾಕಾಗ್ಲಿ ಮೊದ್ಲು ಹೋಗಿ ಮನೆ ಸೇರ್ಕೆ ಬಾರ್ ಬೇವ. ನಾ ಅಪ್ಪ ಹೇಳ್ತೇನೆ ಬಾರ್ ಬೇವ. ಇನ್ನೊಂದ್ಸರಿ ನಾವು ಓದೋದು ಇಲ್ಲ ಏನಿಲ್ಲ, ಲಗ್ನ ಮಾಡಿ ಕೊಡಪ್ಪ, ನಾ ಲಗ್ನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೇನೆ ಬಾರ್ ಬೇವ. ನೀ ಲಗ್ನ ಮಾಡ್ಕೊಂಡು ಹೋಗ್ಲಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟನೇನೋ ಹಂಗಾರೆ? ಇಷ್ಟೆಲ್ಲ ಬಡ್ದಾಡಿದ್ವಲ್ಲ, ಕದ್ದು ಕಳೆಯಲಿ ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ವಲ್ಲ, ಅದೆಲ್ಲ ನೀನು ಲಗ್ನ ಆಗಿ ಹೋಗ್ಲಿ ಅಂತನ? ಅಲ್ಲ, ಲಗ್ನ ಆಗ್ಲಿ ಬ್ಯಾಡ ಅನ್ನಂಗಿಲ್ಲ. ಅಲ್ಲ, ಇದು ಓದಿದ್ದಕ್ಕೆ ಏನ್ರ ಒಂದು ಸಾರ್ಥಕ ಮುಟ್ಬೇಕ, ಇದೇನ್ರ ಒಂದು ಹಂತಕ್ಕೆ ಹತ್ಬೇಕ, ಆಮೇಲೆ ನೀ ಲಗ್ನ ಆಗ ಬ್ಯಾಡ ಅನ್ನಂಗಿಲ್ಲ ನಾನು. ಏನು ಇಲ್ದ ಅರ್ಧಂಬರ್ಧಕ್ಕೆಲ್ಲ ಬಿಟ್ಟು ಹಂಗ ನೀ ಲಗ್ನಕ್ಕನಿ ಅಂತಂದ್ರೆ ಇದಾನ ನಮ್ಮ ಹೋರಾಟಕ್ಕೆ ಸಿಕ್ಕದ ಪ್ರತಿಫಲ? ಅಷ್ಟು ನಿಮ್ಮ ಅಪ್ಪನ ತಲೆಯಾಗ ನಿಮ್ಮ ಅಣ್ಣನ ತಲೆಯಾಗ ಅಷ್ಟು ಕುಂತತಲ್ಲ, ಹೆಣ್ಮಕ್ಳನ್ನ ಓದಿಸ್ಬಾರ್ದು, ಅವ್ರನ್ನ ಓದಿಸೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತಂದು ಅವ್ರ ಮಾತನ್ನ ಸುಳ್ಳು ಮಾಡಿ ತೋರಿಸ್ಬೇಕು. ನೀನು ನೌಕರಿ ಮಾಡ್ಬೇಕು, ನೀನು ನೌಕರಿ ಮಾಡಿ ಹೌದಪ್ಪ ಹೆಣ್ಮಕ್ಳು ಮಾಡ್ಬೋದು ಅಂತಂದು ತೋರಿಸ್ಬೇಕು. ಗಂಡ್ಮಕ್ಳು ಅಷ್ಟ ಅಲ್ಲ, ತಂದೆ ತಾಯಿಗೆ ಆಸರಾಗರು ಹೆಣ್ಮಕ್ಳು ಆಸರ ಹಾಕಾರ ಅಂತಂದು ನೀ ತೋರಿಸ್ಬೇಕು. ಅಂದಾಗನ ನಾವು ಎಲ್ಲ ಹೋರಾಟ ಮಾಡಿದ್ದಕ್ಕೆ ಸಾರ್ಥಕತೆ ಸಿಕ್ತಿವ. ಇಲ್ಲಾಂದ್ರೆ ಏನು ಸಾರ್ಥಕ ಆತ್ ನಾವು ಮಾಡಿದ್ದು? ನೀ ಓದಿದ್ರೆ ಏನು ಸಾರ್ಥಕ ಆಕತಿ? ಏನು ಸಾರ್ಥಕ ಮುಟ್ಟಂಗಿಲ್ಲ. ನಡಿವ, ಏಳು ಮೇಲೆ ಹೋಗ, ನಡಿ ಮನೆಗೆ. ನಾವು ಬೇಕಾಗಿದ್ರೆ ಹೆಂಗ ಮಾಡ್ತಿದ್ದೆ, ಆದ್ರೆ ನಿನ್ನೂ ಕರ್ಕೊಂಬಂದನೆಲ್ಲ, ನಿನ್ನ ಜವಾಬ್ದಾರಿನೂ ನನ್ನ ಮೇಲೆ ಐತಿ. ನಾಳೆ ನಿನಗೇನು ಕೇಂದ್ರ ಆದ್ರೆ ನಿಮ್ಮಪ್ಪ ಅಲ್ಲ ಊರು ಮಂದಿನ ಉಗುಳ್ತಾರೆ ಮತ್ತು ನನಗೆ. ಬ್ಯಾಡ, ನಡಿ. ಆಗಿದ್ದಾಗವಲ್ದಕ್ಕ ಅಲ್ಲೇ ಇದ್ದ ಹೋರಾಟ ಮಾಡೋಣ. ಹೌದಾ ಇವ? ಹೋಗೋಣ ಹಂಗಾರೆ, ನಡಿ ಹಂಗಾರೆ ಹೋಗೋಣ. ನೀನೊಬ್ಬೇಗ ನನ್ನ ಜೊತೆಗೆ ಬಂದಿದ್ದಿಲ್ಲ ಅಂದಿದ್ರೆ ತೋರಿಸ್ತಿದ್ದೆ ನಿಮ್ಮಪ್ಪಗೆ ಏನು ಮಾಡಿಕೊಂತಾನೆ ಅಂತಂದು. ಆದ್ರೆ ಏನು ಮಾಡ್ಬೇಕು, ನೀನು ಕರ್ಕೊಂಬಂದು ತಪ್ಪು ಮಾಡಿದೆ ನಾನು. ಇವ ಏನು ಬೇ ಹಿಂಗಂತಿ? ನೀ ಇಲ್ದ ನಾನು ಆ ಮನೆಗೆ ಒಬ್ಬೇಕು ಇರಾಕತ್ತನ? ಆಪ್ ನೋಡಿರೋ ನಿಂತು ನೆಳಿಸಿರಂಗಲ್ಲ ನನಗೆ. ನೀ ಅದಿ ಅಂತ ನಾ ಇಲ್ಲಿವರೆಗೂ ಜೀವಂತದ. ನೀ ಹೆಂಗೆ ಮಾತಾಡ್ತೀಬೇವ? ನಾನು ಹಿಂಗೇನು ತೊಂದರೆ ಮಾಡಾಕತ್ತಿಲ್ಲ. ನನ್ನಿಂದ ನೀನು ಹಿಂಗೆ ಹೊರಗೆ ಬರತ್ತು ನನಗೆ ಇಷ್ಟ ಆಗೋಲ್ತು, ಅದ್ರ ಸಲುವಾಗಿ. ಆತ್ ನಡಿ. ಅಂತೂ ಇಂತೂ ಮತ್ತು ನಾವ ಬಗ್ಗೆ ಹೋಗೋದಾತು. ಆಗಿಲ್ಲ ನಡಿ. ಹುಡುಗಿ ಸುರಕ್ಷತೆಗಿಂತ ಏನು ದೊಡ್ಡದಲ್ಲಲ್ಲ. ಮಗಳ ಸಲುವಾಗಿನ ಇಷ್ಟೆಲ್ಲ ಕಷ್ಟಪಟ್ಟೇನೆ ಅಂತ ನಾ ಇರಬ್ ಮೇನು. ಹೋಗಿ ನಾನು ಸೋತ್ರೇನು ಯಾರಿದ್ರಿಗೆ ಸೋಲ್ತಾನೆ? ನನ್ನ ಗಂಡನಿದ್ರಿಗೆ ಅಲ್ಲ, ಅದು ನನ್ನ ಮಗಳ ಸಲುವಾಗಿ. ನಾ ಏನು ಬೇಕಾದರೂ ಮಾಡಕ್ಕೆ ತಯಾರು. ಹೋದ್ಲು ಅದ ಅಂದೆ. ಮತ್ತು ನಾನು ಎಲ್ಲಿ ಹೋಗ್ಕಳ ಇಲ್ಲ ಅಂತಂದು ಇಲ್ಲೇ ಮರ್ಚಿಗೆ ನಿಂತು ನೋಡಾಕತ್ತಿದ್ದೆ. ಹೋದ್ಲು, ಚಲೋ ಆತು ಬಿಡು. ಅಯ್ಯೋ, ಏನು ಮಾಡ್ಕೊಂಬಂದ್ಲ ಅಂತಂದು ಚಿಂತೆನೇ ಹತ್ತಂಗಾಗಿತ್ತು ನನಗೆ. ಒಟ್ಟು ಹೋದ್ಲಲ್ಲ ಅಂತೂ ಇಂತು ಮನೆಗೆ. ಇನ್ನೀರ ಆಳವಾಗಿ ನಾನು ವಾಪಸ್ ಮನೆಗೆ ಹೋಗ್ಬೋದು.
ಸುಮ್ಮನೆ ಮನೆ ತನಕ ಹೋಗೇ ಬಿಡ್ಲೇನ ನೋಡ್ಕೊಂಡೆ ಬರಲೆ ಸೀದಾ ಮನೆಗೆ ಹೊಕ್ಕಾಳ ಮತ್ತೆಲ್ಲಾರ ಹೊಕ್ಕಾಳ ಅಂತಂದು ಅಲ್ಲ ಹರೇದು ಹುಡುಗಿ ಕಟ್ಕೊಂಡು ಮತ್ತೆ ತಲೆ ಕಟ್ಟಾಕಿ ಮೀನಾಕ್ಷಿ ಮೊದ್ಲ ಹಠಕ್ಕೆ ಬಿದ್ರೆ ಈಕಿನ್ನ ಹಿಡಿಯೋಕ್ಕಾಗಂಗಿಲ್ಲ ಆಮೇಲೆ ಏನೋ ಅಂತಾರಲ್ಲ ಯಾಕೆ ಬೇಕು ತಡಿ ಮನೆ ತನಕ ಹೋಗೇ ಬಿಡ್ತಾನೆ ಈಕಿ ಹಿಂದೆ ಇದು ರೌಳಿದ್ರು ದನಗಳು ಎಷ್ಟು ಸರಿ ಒದರ್ತಾವ ಇವು ಆಗಲಿಂದ ಬರ್ತಾನೆ ಮೇವ್ ಹಾಕನಿ ಇನ್ನಂಗ ಒದರ್ತಾವಲ್ಲ ಬಾಯ ಮುಚ್ಚುವಲು ಏನು ಬೇಕಾಗಿದ್ದಾವ ಇವಕ್ಕೆ ಅಂತ ನಾನು ನೋಡು ಇದೇನಿದೆ ಓ ಹಾಲಿನ ಕ್ಯಾನ್ ಇಲ್ಲೇ ಬಿಟ್ಟು ಹೋಗ್ಯಾಳ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಎಷ್ಟರ ಸೊಕ್ಕಿರ್ಬೇಕು ಹೀಗೆ ಹಾಲು ಹಿಂಡಿ ಡೈರಿಗೆ ಹಾಕಂತಂದ್ರೆ ಇಲ್ಲೇ ಇಟ್ಟು ಹೋಗ್ಯಾಳ ಎಡ್ಸೊಕ್ ತೋರ್ಸಕತ್ತಾಳ ನನ್ನ ಮೇಲೆ ಎಡ್ಸೊಕ್ ನಿನ್ನ ಕೈಲಿ ಏನಾಕತಿ ಮಾಡ್ಕೊಳೋದು ಮಾಡ್ಕೆ ಅಂತ ಇಟ್ಟು ಹೋಗಿದಾಳಿಕಿ ನಾ ಯಾಕೆ ಮಾಡ್ಕೊಳ್ಳಿ ನಿನ್ನ ಮನೆ ನೀನ ಮಾಡ್ಕೆ ಅಂತ ಇಟ್ಟು ಹೋಗಿನ ಮಾಡ್ತೇನೆ ಈಗ ನನ್ನ ಕೈಲಿ ಏನು ತಗೊಂಡೋಗಿ ಡೈರಿಗೆ ಹಾಕಕ್ಕಾಗಂಗಲ್ಲ ನೀ ಇಲ್ದ ಏನೂ ಆಗದೇ ಇಲ್ಲ ಅಂತ ತಿಳ್ಕೊಂಡು ಏನ್ಲಿ ಮೀನಾಕ್ಷಿ ನೋಡು ನೀ ಇಲ್ದ ನಾ ಹೆಂಗೆ ನಡೆಸ್ಕೊಂಡು ಹೋಗ್ಕೊಂಡು ಮನೆ ನೋಡ್ತೀನಿ ನೀನು ನಿನ್ನ ಹರಕತೆ ಇಲ್ಲ ನಮ್ಮ ಮನೆಗೆ ಏನು ಮಾಡ್ತೀನಿ ನೀನಾರ ಇದ ಒಂದು ಹಾಲು ಹಿಂಡೋದು ಹೋಗಿ ಡೈರಿಗೆ ಹಾಕ್ಬರೋದು ಅದ ಒಂದು ಕೂಳು ಕುಚ್ಚೋದು ಅದನ್ನ ಬಿಟ್ಟರೆ ಇನ್ನೇನಿರ್ತದೆ ನಿನ್ನ ಕೆಲಸ ಮನ್ಯಾಗ ಅದಿಟ್ಕ ಹಂಗೆ ಏನು ಕಡ್ದು ಕಟ್ಟಿ ಹಾಕ್ತಾಳ ಅನ್ಬೇಕು ಹಂಗೆ ಮಾತಾಡ್ತಾಳ ಹಂಗೆ ಇವತ್ತಿನ ಮುಂಜಾನೆ ನಾನು ಹೋಗೋ ಮುಂದೆ ಹಾಕಿ ಹೋಗ್ತೀನಿ ಸಂಜೆ ಮುಂದೆ ಬಂದ್ಮ್ಯಾಗ ನಾನು ಇದು ಹಾಕಿ ಬರ್ತೀನಿ ಡೈರಿಗೆ ಹಾಲು ಏನು ಹಾಕತ್ತೆ ನಾನು ನೋಡಿ ಬಿಡ್ತೀನಿ ಈಗ ಇಲ್ದ ಏನು ನಡೆಯಂಗ ಇಲ್ಲ ಅಂತ ತಿಳ್ಕೊಂಬಿಟ್ಟಾಳಿಕಿ ಅದೇನೋ ಅಂತಾರಲ್ಲ ಕೂಗಿ ನಾ ಕೋಳಿ ನಾ ಕೂಗ್ದ ಬೆಳಕು ಹರಿಯಂಗಿಲ್ಲ ಅಂದುತ್ತಂತ ಹಂಗೆ ಇದ್ರ ಅವಳು ಇದು ಏನು ಬೇಕು ನಿನಗೆ ಆಗಲಿಂದ ಹುಲ್ಲು ಹಾಕಿ ಹಾಕ್ತೀನಿ ತಿಂತೀನಿ ಮತ್ತ ಬೇ ಅಂದ್ರ ಕುಡಿಯಾಕ ನೀರ್ ಇಡ್ಬೇಕು ಅಂತ ಅರ್ಥ ಹಂಗ ಅಂಬ ಅನ್ನತ್ಲೆ ಮೇವ್ ಹಾಕ್ಯಂತ ಕುಂತ್ರ ನೀರ್ ಬೇಡ ಅದಕ್ಕೆ ಕುಡಿಯಾಕ ನೀವು ಹಂಗ ಕೂಳಟ್ಟ ತಿಂತೀರೇನ ನೀರ್ ಕುಡಿಯಂಗ ಇಲ್ಲನ ಮತ್ತ ಅದ್ರದ್ದು ಜೀವ ಅಲ್ಲನ ನೀರ್ ಇಡ್ರಿ ಅದಕ್ಕೆ ಮೊದ್ಲ ಏಟೊತ್ತಾತ ಏನ ನೀರ್ ಕುಡ್ದು ನಾ ಹೋದಾಗಿಂದ ನೀರ ಇಟ್ಟಿಲ್ಲ ನೀವು ಹೋಗಿದ್ದಲ್ಲ ಮತ್ತೆ ದೊಡ್ಡಸ್ತನ ಮಾಡಿ ನೀನ ಮಾಡ್ತೀಯ ನಿನ್ನ ಕೈಲಿ ಏನೂ ಆಗೋದಿಲ್ಲ ನಾ ಬಿಟ್ಟು ಹೋದ್ರೆ ಇಲ್ಲಿ ಏನು ಆಗೋದಿಲ್ಲ ಅಂತಂದು ನಾಟಕ ಮಾಡಕ್ಕೆ ತೋರ್ಸಾಕ ನನಗೆ ನಾನು ಇದ್ರಿಗೆ ಗಮಂಡಿ ಮಾಡಿ ಹೋದಲ್ಲ ನೀನು ಹೋಗು ಮತ್ತೆ ಯಾಕೆ ಬಂದಿ ಅದು ನೀರು ಕುಡಿಲಿ ನೀರು ಕುಡಿದಂಗಿರ್ಲಿ ಯಾರು ಸಾಯ್ಲಿ ಯಾರು ಬಿಡ್ಲಿ ನಿನಗೇನು ಆಗ್ಬೇಕಾಗಿತ್ತಿ ನೀ ಗಮಂಡಿ ತೋರ್ಸಕ್ ನಿನಗೆ ಹೋಗು ಯಾಕೆ ಬಂದಿ ಅಲ್ಲಿ ಅಪ್ಪ ನಿನ್ ಕಾಲ್ ಬೀಳ್ತೇನೆಪ್ಪ ಹಂಗೆ ಮಾತಾಡ್ಬಿಡಪ್ಪ ಇಷ್ಟೆಲ್ಲ ಆಗಾಕ ನಾನ ಕಾರಣಪ್ಪ ನನ್ನಿಂದನ ಆಗಿದ್ದು ಇಷ್ಟೆಲ್ಲ ಅವಂದೇನು ತಪ್ಪಿಲ್ಲಪ್ಪ ಇದ್ರಾಗ ನಾನ ಹಠ ಮಾಡಿ ನನ್ನ ಹಠಕ್ಕಾಗಿ ಒಂದು ಹಚ್ಚಿದ್ಲ ಹಠ ಅದು ಬಿಟ್ರೆ ಹಾಕಿದ್ದು ಏನು ತಪ್ಪಿಲ್ಲಪ್ಪ ನಮ್ಮನ್ನ ಹಿಂಗೆ ಹೊರಗೆ ಹಾಕ್ಬೇಡಪ್ಪ ನಾವು ಎಲ್ಲಿ ಹೋಗೋಣ ಅದು ನಿಮ್ಮ ಅವ್ಗೆ ಗೊತ್ತಿರ್ಬೇಕಲ್ಲ ಹಂಗ ಅಡ್ಡಡ್ಡ ಸಿಟ್ಕಂತ ಹೆಂಗ್ ಬೇಕು ಹಂಗ ಮಾತಾಡ್ಕೊಂತ ಹೊಂಟ್ರೆ ಹೋಗಿದ್ಲಲ್ಲ ಆಕಿ ಗೊತ್ತಿರ್ಬೇಕದ ಆಕಿಗೆ ಎಲ್ಲರೂ ಇದ್ದಾವ ಮತ್ತೆ ಪಿಕಾಣಿ ಹೋಗಿದ್ದಾಳ ಅದಕ್ಕಾಗಿನ ಇಲ್ಲ ಅಂದ್ರೆ ಯಾರಷ್ಟು ಧೈರ್ಯದಿಲ್ಲ ಮನೆಯಿಂದ ಹೊರಗೆ ಕಾಲಿಡ್ತಾರ ಇದ್ದಕ್ಕನ ಹೋಗಿದ್ದಾಳ ಆಕಿ ಹೋಗ್ಲಿ ತಗೋ ಹೋಗ್ಲಿ ನೀನು ಹೋಗು ನೀನು ಇರ್ಬೇಡ ನಿಮಗೆ ಹೊರಗೆ ತಿರ್ಗೋದು ಭಾಳ ಹತ್ತೈತಿ ಹೋಗ್ರಿ ನೀವು ಅಷ್ಟು ನನಗೆ ಮರ್ಯಾದೆ ಕೊಡೋದಾಗಿದ್ರೆ ಇಷ್ಟೆಲ್ಲ ಯಾಕೆ ನನಗೆ ಕದ್ದು ಮುಚ್ಚಿ ಇಷ್ಟೆಲ್ಲ ಮಾಡ್ತಿದ್ರಿ ಆಗಲೇ ಊರಾಗ ಮರ್ಯಾದೆ ತೆಗೆದ ಬಿಟ್ಟಿರಿ ಈಗೇನು ಹೊಸದಾಗಿ ಇಲ್ಲಿ ಬಂದು ಕಾಲು ಬಿದ್ದು ಈ ನಮ್ಗೆ ಮಾಡ್ಬೇಕಾಗಿಲ್ಲ ನಿಮ್ಮಿಂದಾಗಿ ನನ್ನ ಹಿಂದೆ ಎಷ್ಟು ಜನ ನನ್ನ ನೋಡಿ ನಕ್ಕಾರ ಏನು ಯಾರಿಗೆ ಗೊತ್ತು ನೋಡಲಿ ಇವ ಮಂದಿದ್ರಿಗೆ ಹೇಳ್ಕೊಂತ ಅಡ್ಡಾಡ್ತಾನ ನನ್ನ ಮಗಳನ್ನ ಹಂಗಿಟ್ಟನಿ ನನ್ನ ಹೆಂಡತಿನ ಹಿಂಗಿಟ್ಟನಿ ಅಂತಂದು ಇವ್ನ ಹಿಂದ್ಲಿಂದ ಇವ್ನ ಹೆಂಡತಿ ಮಕ್ಕಳು ಹಿಂಗೆ ಆಟ ಆಡ್ತಾರ ಅಂತಂದು ಎಷ್ಟು ಜನ ನನ್ನ ಅಸಹ್ಯ ಮಾಡಿ ನಕ್ಕಾರ ಏನು ಯಾರಿಗೆ ಗೊತ್ತು ಮಂದಿದ್ರಿಗೆ ಹೆಂಗೆ ಮಕ್ಕ ತೋರಿಸಿಲ್ಲ ನನಗೆ ನಾವೇನು ಅಂತ ತಪ್ಪು ಮಾಡಿಲ್ಲ ಆಡ್ಕೊಂಡು ಮಂದಿ ನಗಂತದ್ದು ಅಸಹ್ಯ ಮಾಡೋಂಥದ್ದು ಏನು ತಪ್ಪು ಮಾಡಿಲ್ಲಲ್ಲ ನಾವು ಮಂದಿ ನೋಡಿ ಹೋಗ್ರಿ ಈ ತಗ್ಗಂಡು ಹೋಗತ್ಲೆ ಇತ್ತಾಗ ಇನ್ನೊಬ್ಬನ ಕರ್ಕೊಂಡು ಒಳಗೆ ಹೊಕ್ಕಂತ ಕದ ಹಾಕ್ಯಂತಾರ ಅಂತ ಹೊಲಸಾಟಾರ ಮಾಡಿಲ್ಲ ನಾವು ಇತ್ತಾಗ ಗಂಡ ಹೋಗತ್ಲೆ ಇತ್ತಾಗ ಪಿಕ್ಚರಿಗೆ ಹೋಗಾರ ಅಂತದ್ರ ಮಾಡಿಲ್ಲ ಇತ್ತಾಗ ಗಂಡ ಹೊರಗೆ ಹೋಗತ್ಲೇನ ಇತ್ತಾಗ ಪ್ಯಾಟ್ರಿ ಅಡ್ಡಾಡಕ್ ಹೋಗಾರ ಬ್ಯೂಟಿ ಪಾರ್ಲರ್ಗೆ ಹೋಗಾರ ಅಂತವರ ಮಾಡಿಲ್ಲ ನಾವು ನೋಡಕಿಗೆ ಎಷ್ಟು ಸೊಕ್ಕ ನೋಡಕಿಗೆ ಮತ್ತು ಎಂತ ಮಾತಾಡ್ತಾಳ ನೋಡಕಿ ಯಪ್ಪ ಇಲ್ಲಿಗೆ ಮುಗಿಸ್ಬಿಡ್ರಿಪ್ಪ ಇದನ್ನೆಲ್ಲ ನನಗೆ ಭಾಳ ಹೆದರಿಕೆ ಆಗತ್ತೈತೆಪ್ಪ ನೀನು ಕಾಲು ಬೀಳ್ತೇನೆಪ್ಪ ಇಲ್ಲಿಗೆ ಮುಗಿಸ್ಬಿಡಪ್ಪ ಇದನ್ನ ಅವು ನಂದು ಇಬ್ಬರದ್ದು ತಪ್ಪಾಗೈತಿ ಇಬ್ಬರನ್ನು ಕ್ಷಮಿಸ್ಬಿಡಪ್ಪ ಇನ್ನೊಂದ್ಸರಿ ನಿನಗೆ ಗೊತ್ತಿಲ್ಲಂಗೆ ಏನು ಮಾಡಲ್ಲಪ್ಪ ನಾವು ಇನ್ನು ಮುಂದೆ ಏನಾಕತಿ ಏನು ಬಿಡ್ತೈತಿ ಅದು ನನಗೆ ಗೊತ್ತಲ್ಲ ಈಗ ಏನಾಗೈತಲ್ಲ ಅದಕ್ಕೆ ಶಿಕ್ಷೆ ಆಗಬೇಕು ನನ್ನ ಮನ್ಯಾಗ ಇರ್ಬೇಕು ಅಂತಂದ್ರೆ ನಾ ಹೇಳ್ದಂಗೆ ಕೇಳ್ಬೇಕು ಇಲ್ಲ ಅಂತಂದ್ರೆ ಹೋಗ್ತಾ ಇರ್ಬೇಕು ಅಷ್ಟೇ ನಾನು ನಾಳೆನ ಗಂಡು ಕರ್ಕೊಂಬರವ ಬಡ ಲಗ್ನ ಮಾಡ್ಕೊಡ್ತೀನಿ ಲಗ್ನ ಮಾಡ್ಕೊಂಡು ಹೋಗ್ಬೇಕು ಅದು ಹೆಂಗಾಕತ್ರಿ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಕಷ್ಟ ಬಿಟ್ಟು ಫಸ್ಟ್ ರ್ಯಾಂಕ್ ಬಂದಾಳ ಅಂತ ಹೇಳ್ತತಿ ನೀವಾಗ ಆಕೆ ನೌಕರಿ ಮಾಡೋದು ಬೇಡ ಆಕೆ ಏನೋ ನೌಕರಿ ಮಾಡ್ತಾಳ ಅಂತ ಅದ್ರ ಮ್ಯಾಗ ಏನೋ ಕೋರ್ಸ್ ಕಲ್ತು ನೌಕರಿ ಮಾಡ್ತಾನೆ ಅಂತ ಹೇಳಿತ್ತದು ಹುಡುಗಿ ನೌಕರಿ ಮಾಡ್ಲಿ ಬಿಡ್ರಿ ಯಾಕ ಮಗ ಅಷ್ಟೇ ಮಾಡ್ಬೇಕನ ಮಗಳು ಮಾಡಬಾರ್ದನ ಓಹೋ ಇನ್ನೂ ಅದನ್ನ ತಲೆ ಇಟ್ಕೊಂಡು ಕುಂತೀನಿ ನೀನು ಹಂಗಾದ್ರೆ ನನ್ನ ಮನ್ಯಾಗ ನಿಮಗೆ ಜಾಗ ಇಲ್ಲ ಹೋಗ್ರಿ ಹೊರಗೆ ನೋಡ್ರಿ ಎಲ್ಲಿದ್ದು ಏನು ಕೋರ್ಸ್ ಮಾಡ್ತಾಳೋ ಏನು ದುಡಿತಾಳೋ ಏನು ಬರ್ಲಿ ಬೀಳ್ತಾಳೋ ಅಲ್ಲೇ ಬೀಳ್ರಿ ನೀವಿಬ್ರು ಇಲ್ಲಿ ಮಾತ್ರ ಕಾಲಿಡ ಹರ್ಕತ್ತಿಲ್ಲ
ಎಷ್ಟ್ ಚಂದ ಹೇಳ್ತೀರಿ ಹರೇದ್ ಹುಡುಗಿನ ಮನಿಯಿಂದ ಹೊರಗೆ ಹೋಗುವಂತ ಎಷ್ಟ್ ಚಂದ ಹೇಳಾಕತ್ತೀರಿ. ಆ ಬುದ್ಧಿ ಇದ್ದಿ ಎಲ್ಲಿಟ್ರಿ ಅಂತ ನೀವು? ನಿಮ್ಗ ಹುಡುಗಿ ಇದ್ರಕ್ಕಿಂತ ನಿಮ್ಗೆ ಆಕಿ ಓದು ಆಕಿ ಆಕಿ ಇಷ್ಟದಕ್ಕಿಂತ ನಿಮ್ಗೆ ನಿಮ್ ಹಠಾನ ಹೆಚ್ಚಾತನ. ನಿನಗೆ ನಿನ್ನ ಹಠ ಹೆಂಗೆ ಹೆಚ್ಚಲ್ಲ ಹಂಗ ನನಗೂ ನನ್ನ ಹಠಾನ ಹೆಚ್ಚು. ನಾ ಒಂದು ವಾರದಾಗ ಲಗ್ನ ಮಾಡವ ಮಾಡ್ಕೊಳಂಗಿದ್ರ ಒಳಗೆ ಕಾಲು ಇಡ್ರಿ, ಇಲ್ಲ ಅನ್ನೋದಾದ್ರೆ ಹೊರಗೆ ಮಾಡ್ದು ಬಿಡ್ರಿ. ಅಲ್ರಿ ಅಲ್ಲಿ ಊರಾಗ ಒಂದ್ ಮನಿ ಖಾಲಿ ಇಲ್ಲ. ಆ ನಾವೇನ್ ದೊಡ್ಡ ಸಿಟಿ ಆಗದವೆ, ಕಗ್ಗ ಹಳ್ಳಿ ಆಗದವಿ. ಅಲ್ಲಿ ಎಲ್ಲಿ ಮನಿ ಬಾಡಿಗೆ ಸತಿ ಇಲ್ಲ. ಯಾರ್ದಾರ ಮನ್ಯಾಗ ಇದ್ದೇನೆ ಅಂದ್ರ ಯಾರು ಇಟ್ಕೊಳರು ಇಲ್ಲ. ನಮ್ಮ ಸಂಬಂಧಿಕರ ಯಾರು ಇಲ್ಲ, ನಿಮ್ಮ ಸಂಬಂಧಿಕರ ಯಾರು ಇಟ್ಕೊಳರು ಇಲ್ಲ. ಆ ಹರೇದ್ ಹುಡುಗಿ ಕಟ್ಕೊಂಡು ನಾ ಎಲ್ಲಿ ಹೋಗ್ಲಿ? ನೀವೇನು ಬುದ್ಧಿ ತಿಳಿತತಿ ಇಲ್ಲ? ಎಷ್ಟು ಚಂದ ಮಾತಾಡಕತ್ತೀರಿ. ಲಗ್ನ ಮಾಡಿ ಆಕಿಗೆ ಏನು ಕುತ್ತಿಗೆ ಉರ್ಲಿ ಹಾಕ್ಬೇಕಂತ ಮಾಡಿರೇನು? ಏನಾರ ಒಂದು ಕಲಿತು ಆಕಿ ಕೈಯಾಗೋ ದುಡಿಮಿದ್ರ ನಾಳೆ ಆಕಿ ಸ್ವತಂತ್ರವಾಗಿ ಬದುಕ್ಬೋದ? ಅದನ್ನ ಒಂದು ಸ್ವಲ್ಪ ವಿಚಾರನ ಮಾಡವಲ್ರಿ ನೀವು? ಎಲ್ಲ ವಿಚಾರ ಮಾಡಿ ನನಗೂ ನಿರ್ಧಾರ ತಗೊಂಡನ. ಏನು ಕೈಯಾಗ ಕೆಲಸ ಇಲ್ದ, ಏನು ದುಡಿಯಾಕ ಬರಲ್ಲ, ಏನು ದುಡ್ಡು ಬಿಡ್ಯಾಕ ಬರಲ್ಲ, ಕೂಲಿ ಮಾಡ್ತಿ ನೀನ. ಕೂಲಿಗೆ ಹೊಕ್ಕಿ ಮಂದಿ ಹೊಲಕ್ಕ ಇದ ಹಾಲು ಹಿಂಡದು ಹಾಕೋದು ಇಂಥವು ಮಾಡ್ತಿದಿ. ಇದನ್ನ ಮಾಡೇ ನಿನಗೆ ಇಷ್ಟು ಸೊಕ್ಕ ಇರ್ಬೇಕಾದ್ರೆ ಇನ್ನಿಕ್ಕಿ ಓದಿ ಮಾಡಿ ನಿಂತ್ರೆ ಈಕಿಗೆ ಎಷ್ಟು ಸೊಕ್ಕ ಬರ್ಬೋದು? ನೀ ವಿಚಾರ ಮಾಡು. ನಾಳೆ ಗಂಡನ ಮನೆ ಕಾಲು ನಿಲ್ತಾವ ಆಯ್ಕಿವ. ಎಷ್ಟು ಹೊಲಸು ವಿಚಾರ ಮಾಡ್ತೀರಿ ನೀವು, ಎಷ್ಟು ಹೊಲಸು ವಿಚಾರ ಮಾಡ್ತೀರಿ. ಇನ್ನೂ ಆದ್ರೂ ನಿಮ್ಗೆ ನಾವು ಬಂದಿದ್ದು ತಪ್ಪಾತು. ನಾವು ವಾಪಸ್ ಬಂದ್ವಲ್ಲ ಮನೆಗೆ, ಅದು ನಮ್ಮ ತಪ್ಪಾಗಿದ್ದು. ಆಕಿ ಮದುವೆ ಮಾಡ್ಕೊಂತಾಳ, ಆದ್ರೆ ಈಗ ಅಲ್ಲ. ಆಕಿ ಏನು ಕಲಿಯೋದು ಕಲಿತು ಆಕಿ ಏನು ನೌಕರಿ ಹತ್ತಿದ ಮೇಲೆ ಆಕಿ ಮದುವೆ ಮಾಡ್ಕೊಂತಾಳ. ಅಲ್ಲಿ ತನಕ ಮದುವೆ ಮಾಡ್ಕೊಳಂಗಲ್ಲ. ಆಮೇಲೆ ಆಕಿ ಏನು ಮದುವೆ ಮಾಡ್ಕೊಂತಾಳಲ್ಲ, ಆಮೇಲೆ ನಿಮಗೆ ನೋಡುವಂತ್ರೆ ಅಂತ. ಆಕಿ ಗಂಡನ ಜೊತೆಗೆ ಕಾಲು ನಿಲ್ತಾವೋ ನಿಲ್ಲಂಗಿಲ್ಲೋ, ದುಡಿಯೋ ಹೆಣ್ಮಕ್ಳು ಏನು ಸಂಸಾರ ಮಾಡಂಗ ಇಲ್ಲೋ ನೋಡುವಂತ್ರೆ ಅಂತ ಆಮೇಲೆ. ನೋಡ್ತಾನೆ ಹೇಳು, ದುಡಿಯೋ ಹೆಂಗಸರು ಎಂದು ಗಂಡ್ರ ಜೊತೆಗೆ ಚೆನ್ನಾಗಿ ಬಾಳೆ ಮಾಡಂಗಿಲ್ಲ. ನಾನ್ ನೋಡ್ಲಿಲ್ಲ ಜಗತ್ತನ. ಎಲ್ಲಾರು ಹಂಗ ಇರ್ತಾರನ? ಯಾರ್ದ ಒಬ್ರದ್ ನೋಡಿ ಎಲ್ಲಾರ್ಗು ಹಚ್ಚಬೇಡ್ರಿ. ಯಾಕ ಈಗ ದುಡಿಯಾಕತ್ತಾರನ ಹೆಣ್ಮಕ್ಳು? ಈಗ ದುಡಿಯಾಕತ್ತಾರ ಹೇಳ್ರಿ ನೀವ ನೋಡೋಣ. ಬುನಾದಿಯಿಂದನೂ ದುಡಿಯಾಕತ್ತಾರ ಹೆಣ್ಮಕ್ಳು. ಅವ್ರು ಯಾರು ಗಂಡ್ರ ಜೊತೆ ಬಾಳೆನ ಮಾಡಿಲ್ಲನ? ಮಾಡ್ಲಿಲ್ಲನ ಇಷ್ಟು ದೊಡ್ಡದಾತನ ಇದೆಲ್ಲ? ಹಂಗ ಸುಮ್ಮನೆ ಮಾತಾಡ್ತಾನೆ ಅಂತಂದು ಏನೇನ್ರ ಮಾತಾಡ್ಬೇಡ್ರಿ. ಯಾರು ಹೊಕ್ಕದ್ರು? ಯಾರು ಹೊಕ್ಕದ್ರು? ಈಗ ನಡೆದವ್ ಇವೆಲ್ಲ ಟಿಪ್ ಟಾಪ್ ಅರ್ಬಿ ಹಿಕ್ಕೊಂಡು ಬಗ್ಲಿಗೆ ಬ್ಯಾಗ್ ಹಾಕ್ಯಂದು ಈಗ ಹೋಗೋದು ಹತ್ತೈತಿ ಎಲ್ಲರಿಗೂ. ಮೊದ್ಲೆಲ್ಲ ಎಲ್ಲಿದ್ವು? ಅದಕ್ಕೆ ಅವಾಗಿನ ಸಂಸಾರ ಚಲೋ ಇದ್ವು. ಈಗೆಲ್ಲ ಅದಕ್ಕೆ ಡಿವೋರ್ಸ್ ಬಂದಿರೋದು. ಮತ್ತೇನು ಹಂಗ ಬಂದತೇನ? ಹೆಂಗ್ ವಿಚಾರ ಮಾಡ್ತೀರಿ ನೀವು? ಹೆಂಗ್ ವಿಚಾರ ಮಾಡ್ತೀರಿ ಅಂತ? ಬಗ್ಲಿಗೆ ಬ್ಯಾಗ್ ಹಾಕ್ಯಂದು ಯಾವ್ದೋ ಒಂದು ಆಫೀಸ್ಗೆ ಹೋದ್ರಷ್ಟೇ ಕೆಲ್ಸಕ್ಕೆ ಹೋದಂಗನ? ಮೊದ್ಲೆಲ್ಲ ಹೊಲ್ದಾಗ ದುಡಿತಿದ್ದಿಲ್ಲನ ಹೆಣ್ಮಕ್ಳು? ಮನ್ಯಾಗೂ ಮಾಡಾರು, ಹತ್ತತ್ತು ಮಕ್ಕಳನ್ನೂ ಹಡಿಯಾರು. ಮತ್ತು ಹೊಲಕ್ಕೆ ಹೋಗಿ ಗಂಡಸರ ಸಮ ಕೆಲಸನೂ ಮಾಡಾರು. ಹೊಲ್ದಾಗ ದುಡಿತಿದ್ದಿಲ್ಲನ ಹೆಣ್ಮಕ್ಳು? ಈಗ ಹೊಸ್ದಾಗಿ ದುಡಿಯಾಕತ್ತಾರ. ಮನ್ಯಾಗ ಎಮ್ಮಿನೂ ಹಿಂಡರು, ಎಲ್ಲ ಹೈನೂ ಮಾಡಾರು, ಕಂತಾನು ಮಾಡಾರು, ಮನಿನೂ ನೋಡ್ಕೊಳರು, ಹೊಲಾನು ನೋಡ್ಕೊಳರು. ಈಗಷ್ಟ ಅಲ್ರಿ, ಇದು ಹಳೆಯ ಕಾಲ ಬುನಾದಿಯಿಂದನೂ ಬಂದೈತಿ ಹೆಣ್ಮಕ್ಳು ದುಡಿಯೋದು. ಎಲ್ಲಾರು ಏನು ಸಂಸಾರ ಮಾಡ್ಲಿಲ್ಲೇನು, ಗಂಡ್ರ ಜೊತೆ ಬಾಳೆ ಮಾಡ್ಲಿಲ್ಲೇನು, ಜೀವನ ಆಗ್ಲಿಲ್ಲೇನು? ಈಗ ಹೇಳಾಕತ್ತಾರ ಹೆಣ್ಮಕ್ಳು ದುಡಿಯೋ ಹೆಣ್ಮಕ್ಳು ಬಾಳೆ ಮಾಡಂಗಿಲ್ಲಂತೆ. ಏನ್ ಚಂದ ಮಾತಾಡ್ತೀರಿ ನೀವು. ಮಾತಾಡೋದು ನಿಮ್ಗೆ ಇಷ್ಟು ಚಲೋ ಅನಿಸ್ಬೇಕು. ಅದು ಬೇರೆ ಇದು ಬೇರೆ. ಅದ್ ಹೆಂಗ್ ಬೇರೆ ಆಕತಿ? ಅದು ದುಡಿಯೋದಲ್ಲನ? ಇದಟ್ಟ ದುಡಿಯೋದನ? ಅದು ಮನಿಗೆ ಇರೋದಲ್ಲ. ಎಟ್ಟ ದುಡಿದ್ರು ಗಂಡನ ಕೈಯಾಗಿರೋದದು. ಏನ ಇದು ರೊಕ್ಕ ಎಣಿಸ್ತಿರಲ್ಲ, ಈಗ ರೊಕ್ಕನ ಅದು ಸೊಕ್ಕ ಬಂದಿರ್ತದ ನಿಮ್ಗ. ಏ ಅಣ್ಣ, ಬಿಡಪ್ಪ ಹೋಗ್ಲಿತ್ತಾಗ ಏನ್ ಹಚ್ಚಿರ್ರಿ ಅಡಿನ? ನಾನು ಆಗಲಿಂದ ಕೇಳ್ತಾನೆ, ನೋಡ್ತಾನೆ. ಏನ್ ತೀರಾ ಮುಗಿಯವಲ್ತಲ್ ನಿಮ್ ಇಬ್ರದ್ದು ಗಂಡ ಹೆಂಡತಿದು. ನಿಮ್ಮ ಎಲ್ಲಾರ ಹರೇದ್ ಮಕ್ಕಳನ್ನ ಇದ್ರಿಗೆ ಇಟ್ಕೊಂಡು ಏನ್ ಚಂದ ಜಗಳ ಮಾಡಾಕತ್ತೀರಿ? ಅದು ಆಗ್ಲಾರ್ದಕ್ಕೆ ಹೋಗ್ಲಾರ್ದಕ್ಕೆ. ನಿಮ್ಗೆ ಗೊತ್ತಲ್ಲ ಸುಮ್ಮನಿರುವ ಇವ. ನಿಮ್ಗೆ ಗೊತ್ತಿಲ್ಲ ಇವೆಲ್ಲ. ನಮ್ಮ ಮನೆ ಬಳೆ ಬದುಕಿನ ನಮ್ಮ ಮನೆ ಒಳಗೆ ಏನೇನು ಕತಂತ್ರ ನಡೆಯಕತ್ತವು ನಿಮ್ಗೆ ಗೊತ್ತಿಲ್ಲ ಇವೆಲ್ಲ. ನೀವು ಸುಮ್ಮನೆ ಇದ್ಬಿಡ್ರಿ. ಏಪ್ಪ ಏನ್ ಅಂತ ಕತಂತ್ರ ಆಗಿರೋದ್ರೆ? ಅದ ಸಾಲಿ ಓದಿಸಿರೋದಲ್ಲ ಹುಡುಗಿಗೆ, ಹೌದಲ್ಲ? ಅದ ಒಂದಾಕಿ ಮಾಡಿರೋ ತಪ್ಪು ಇಲ್ಲಿ ತನಕ. ತಪ್ಪಲ್ಲದು, ಚಲೋನ. ಆದ್ರೆ ನಿನಗ್ ಗೊತ್ತಿಲ್ದಂಗ ಮಾಡ್ಯಾಳಲ್ಲ, ಅದು ನಿನಗ್ ತಪ್ಪು ಅನ್ಸಕತ್ತೈತೆ ಅಷ್ಟೇ. ನೋಡ್ರಿ ನಿಮಗ್ ಗೊತ್ತೈತಿ. ಮೂರನೇದಾಗ ನಿಮಗ್ ಗೊತ್ತೈತಿ, ನನಗ್ ಗೊತ್ತಿಲ್ಲ. ನಮ್ಮ ಮನೆಗೆ ಸುದ್ದಿ ಅಂದ್ರೆ ಮತ್ತೆ ನನಗೆ ಎಷ್ಟು ನೋವು ಮಾಡ್ಬೇಡ. ಏನ್ ತಪ್ಪಾಗಿತ್ತು ಬಿಡಯ್ಯಪ್ಪ, ಹೋಗ್ಲಿ. ಮತ್ತ ತಪ್ಪು ಒಪ್ಪು ಮನುಷ್ಯರ ಅಂದ್ಮ್ಯಾಗ ತಪ್ಪು ಒಪ್ಪು ಇರವಯ್ಯಪ್ಪ ಎಲ್ಲ. ನೀನು ಮನಿಗೆ ದೊಡ್ಡವ ಹಿರಿಯವ, ಒಳಗೆ ಮಣ್ಣಿನ ಹೊಟ್ಟೆ ಹಾಕ್ಯಂಡು ಎಲ್ಲ ಒಳಗೆ ಹಾಕ್ಯಂಡು ತಿಳಿಸಿ ಬುದ್ಧಿ ಹೇಳಿ ಕರ್ಕೊಂಡು ಹತ್ತಿಟ್ಕೊಂಡು ಜೀವನ ಮಾಡ್ಬೇಕು.
ನಿನ್ನ ಮನೆ ಮರ್ಯಾದೆ ನೀನ ಹೊರಗೆ ಹಾಕಿ ಆ ಖುಷಿಯಾಗಿರಕ್ಕೆ ಹೆಂಗೆ ಸಾಧ್ಯ ಹೇಳಿ ನೋಡೋಣ. ನನ್ನ ಮನಿ ಮರ್ಯಾದೆ ತೆಗ್ದ ಬಿಟ್ಟಾರ ಇವ್ರಿಬ್ರು ಸೇರ್ಕೊಂಡು ಏನು ಉಳ್ಸ್ಯಾರ ಅಂತಂದು. ಇಲ್ಲ ಅಣ್ಣ ಹಂಗಲ್ಲದು. ಅವ್ರು ಏನು ಮರ್ಯಾದೆ ತೆಗ್ದಿಲ್ಲ. ಆಕೆ ಏನು ಕೆಟ್ಟದ ಕೆಲಸ ಮಾಡಿಲ್ಲ, ಆಕೆ ಚಲೋದ ಮಾಡ್ಯಾಳ. ಅದು ನಿನಗೆ ಈಗ ಅರ್ಥ ಆಗೋಲ್ತು, ಮುಂದೊಂದಿನ ಅರ್ಥ ಆಕತಿ. ಆದ್ರೆ ಏನು ಮಾಡ್ಬೇಕು, ಈಗ ಪ್ರಯೋಜನಕ್ಕಿಲ್ಲ ಆಟ. ಆದ್ರೆ ಈಗ ನೀನೇನು ಮಾಡಾಕತ್ತಿ ನೋಡು, ಇವಿಬ್ರು ಎರಡು ನಿನ್ನ ಹೆಂಡತಿ ನಿನ್ನ ಮಗಳು, ಇವು ಎರಡು ನಿನ್ನ ಮನೆ ಮರ್ಯಾದೆ ಇದು, ನಿನ್ನ ಮನೆ ಖಜಾನೆ ಇದು, ನಿನ್ನ ಮನೆ ಬಂಗಾರ ಅದು. ಅದನ್ನು ಒಯ್ದು ನೀನು ಹೊರಗೆ ರೋಡಿಗೆ ಹಾಕಾಕತ್ತಿ ಅಂದ್ರೆ ಇದು ನಿನ್ನ ಶಾಣೆತನ ಅಲ್ಲ, ಇದು ನಿನ್ನ ದಡ್ಡತನ ಅಂತಾರೆ ನಿನಕ್ಕೆ. ಆಗ ಯಪ್ಪ ಹೋಗತ್ತಾಗ ಕರ್ಕೊಂಡು ಒಳಗೆ ಕರ್ಕೊಂಡು ಹೋಗೋರ್ನ. ಏನದು ಹೋಗು ಹೋಗು ಹ್ಯಾಂಗೆ ಮಾಡಿದೆ ಹಿಂಗೆ ಮಾಡಿದೆ ಬೀದ್ಯಾಂಗ ನಿಂತದ ಎಂತ ಪಂಚಾಯತಿ ಯಪ್ಪ. ಏನ ಇದ್ರು ಮನೆ ಒಳಗೆ ಇಟ್ಕೋಬೇಕು. ಇವ್ರನ್ನ ನಾನು ಮಾತ್ರ ಮನೆ ಒಳಗೆ ಸೇರ್ಸಂಗಿಲ್ಲ, ಅದಾಗಿದ್ದಾಗಲಿ. ಯಪ್ಪ ಆತಪ್ಪ, ಒಂದು ವಾರದಾಗ ಲಗ್ನದಿಲ್ಲ, ಒಂದು ವಾರದಾಗ ಲಗ್ನ ಮಾಡುವಂತಿ ಆತ್. ನಾ ಲಗ್ನ ಮಾಡ್ಕೊಂಡು ಹೋಗ್ತೀನಿ, ಮದುವೆ ಮಾಡ್ಕೊಂತ ನೀ ಹೇಳ್ದಂಗೆ ಮದುವೆ ಮಾಡ್ಕೊಂತಾನೆ. ಈ ಕುಂಟನಾರ ತೋರಿಸು ಕುಡುನಾರ ತೋರಿಸು, ನೀ ಎಂತನೂ ತೋರಿಸಿದ್ರು ನಾ ಲಗ್ನಕ್ಕನಿ ಹಿಂಗೆ ಹೊರಗೆ ಹಾಕ್ಬೇಡಪ್ಪ. ಅವು ಆ ಮೊದ್ಲ ಭಾಳ ಕಷ್ಟ ಬಿಟ್ಟಾಳ, ಈಗ ನನ್ನಿಂದ ಆಕಿ ರೋಡಿಗೆ ಬಿದ್ದು ಕಷ್ಟ ಬಿಡೋದು ನನಗೆ ಇಷ್ಟ ಇಲ್ಲಪ್ಪ. ನಾ ಖುಷಿಯಾಗಿರ್ಬೇಕು, ನನ್ನ ಇಷ್ಟ ಪೂರ್ತಿ ಆಗ್ಬೇಕು, ನಾ ಓದ್ಬೇಕು ಅಂತಂದು ಆಕೆ ಅಷ್ಟೆಲ್ಲ ಕಷ್ಟ ಬಿಟ್ಟಾಳ. ಆದರೆ ಇವತ್ತು ಅಕ್ಕಿ ರೋಡಿಗೆ ಬೀಳ್ತಾಳ ಅಂತಂದ್ರೆ ನನಗೆ ಏನು ಬ್ಯಾಡಪ್ಪ. ಲಗ್ನಲ್ಲ ಆಕ್ಕನಿ ಮಾಡಿಬಿಡು. ಏ ದೀಪಾ, ಹುಚ್ಚಿಗೆ ಹಿಡ್ದತ್ತೇನ್ಲೇ ನಿನಗೆ? ಇಷ್ಟೋ ತನಕ ಅಲ್ಲಿ ಏನು ಬುದ್ಧಿ ಹೇಳಿ ಕರ್ಕೊಂಬಂದನಿ, ಮತ್ತು ಅದನ್ನ ಮಾಡಾಕತ್ತೀಯಲ್ಲ. ಏನೇನು ತಲೆ ತಿಕ್ಕಿಗೆ ಇನ್ನು ಈಗ ಹೇಳ್ಬಿಡು. ಮನೆ ಒಳಗೆ ಕರ್ಕೊಂಡಿಂದ ಒಂದೊಂದ ಗೊತ್ತಾದ್ರೆ ಮತ್ತೆ ಹೇಳಿಲ್ಲ ಕೆರಾನ ಕರೀತಾವು. ಏ ಅಣ್ಣ ಏನು ಮಾತಾಡ್ತಿ ಬಿಡಪ್ಪ, ಹೋಗ್ಲೆತ್ತಾಗ ಕರ್ಕೊಂಡು ನಡಿ ಒಳಗೆ ಇಬ್ರು. ಏ ನಡ್ಲೆ ಮೀನಾಕ್ಷಿ, ಇಲ್ಲೇ ನಿಂತು ಮಾತಾಡೋಣ, ನಡಿ ಒಳಗೆ. ನಾನು ಹೊರಗೆ ಬಿದ್ದು ಬೀದಿ ಅಡ್ಡಾಡಿದ್ರೆ ನನ್ನ ಮಗಳಿಗೆ ತೊಂದರೆ ಆಕತ್ತಲ್ಲ. ನೋಡೋಣ 4 ಜನ ನನ್ನ ಮಗಳ ಬಗ್ಗೆ ಏನು ಅನ್ಕೊಂಡಾರಲ್ಲ ಅಂತಂದು ನಾ ಮತ್ತೆ ಮನೆಗೆ ಹೊಳಿ ಬಂದೆ. ಆದ್ರೆ ಇಲ್ಲಿ ಬಂದ್ರೂ ನನ್ನ ಮಗಳಿಗೆ ತೊಂದ್ರೆನೂ ಆಯ್ತು. ಹಾಂ, ಮದುವೆ ತನಕ ಟೈಮ್ ಆಯ್ತಲ್ಲ ಇನ್ನು, ಯಾಕೆ ನಾ ಇಷ್ಟು ವಿಚಾರ ಮಾಡಕತ್ತೀನಿ? ಇನ್ನೊಬ್ಬ ಗಂಡು ಬರ್ಬೇಕು, ಗಂಡು ನೋಡ್ಬೇಕು, ಗಂಡು ಒಪ್ಪಿಗೆ ಬೇಕು, ಲಗ್ನಕ್ಕೆ ಹೂ ಅನ್ನಬೇಕು, ಲಗ್ನ ಆಗಬೇಕು. ಅಲ್ಲಿ ತನಕ ಇನ್ನೂ ಟೈಮ್ ಐತಲ್ಲ ನಮಗೆ. ನಾ ಯಾಕೆ ಇಷ್ಟು ವಿಚಾರ ಮಾಡಾಕತ್ತೀನಿ? ಹೌದಲ್ಲ, ಅದೇನ ಅಂತಾರಲ್ಲ, ಬೀಸದೋಣಿ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತ. ಹಾಂ, ಅದ ಸರಿ.